कृणोतु अमृतस्य देवधारणो भूयासं शरीरं मे विचर्षणम् जिह्वा मे मधुमत्तमा कर्णाभ्यां भूरिविश्रुवम् ब्रह्मणः कोशोऽसि मेधया पीतः श्रुतं मे गोपाय सहस्रशीर्षं देवं विश्वाक्षं विश्वशम्भुवम् सहस्रशीर्षं देवं विश्वाक्षं विश्वशम्भुवम् सहस्रशीर्षं देवं विश्वाक्षं विश्वशम्भुवम् विश्वं नारायणं देवमक्षरं परमं प्रभुम् ಪದಂ ಇದ್ರೆ ತೆಗೆದು ಮಾಡ್ಕೊಳ್ಳಿ. ಪದಂ ಇದ್ರೆ ಪ್ರಭು ಮಾಡ್ಕೊಳ್ಳಿ. ಪ್ರಭು. ಇದೇನೆ ವ್ಯತ್ಯಾಸ. ಪರಮಂ ಪದಂ ಅಲ್ಲ, ಪರಮಂ ಪ್ರಭುಂ. ಅಕ್ಷರಂ ಪರಮಂ ಪದಂ ಅಂದ್ರು ಅಲ್ಲಿ. ಪದವೇನೆ ಅಲ್ಲಿ ಹೇಳಿದ್ದು. ಇಲ್ಲಿ ಅವನೇ ಪ್ರಭು ಅಂತ ಹೇಳೋದು. ವ್ಯತ್ಯಾಸಗಳು. ವಿಶ್ವತಃ ಪರಮಂ ನಿತ್ಯಂ ವಿಶ್ವಂ ನಾರಾಯಣಗಂ ಹರಿಂ ನಿತ್ಯಂ ವಿಶ್ವಂ ನಾರಾಯಣಗಂ ಹರಿಂ ವಿಶ್ವತಃ ಪರಮಂ ನಿತ್ಯಂ ವಿಶ್ವಂ ನಾರಾಯಣಗಂ ಹರಿಂ ವಿಶ್ವಮೇವೇದಂ ಪುರುಷಸ್ತದ್ವಿಶ್ವಮುಪಜೀವತಿ ವಿಶ್ವಮುಪಜೀವತಿ विश्वमेवेदं पुरुषस्तद्विश्वमुपजीवति विश्वमेवेदं पुरुषस्तद्विश्वमुपजीवति विश्वमेव इदं विश्वमेवेदं पुरुषस्तद्विश्वमुपजीवति विश्वमेवेदं पुरुषस्तद्विश्वमुपजीवति पतिं विश्वस्यात्मेश्वरगं शाश्वतगं शिवमच्युतं विश्वस्यात्मेश्वरगं शाश्वतगं शिवमच्युतं पतिं विश्वस्यात्मेश्वरगं शाश्वतगं शिवमच्युतं नारायणं महाज्ञेयं विश्वात्मानं परायणं नारायणं महाज्ञेयं विश्वात्मानं परायणं नारायणं महाज्ञेयं विश्वात्मानं परायणं नारायण परं ब्रह्म तत्त्वं नारायणः परः तत्त्वं नारायणः परः नारायण परो ज्योतिरात्मा नारायणः परः नारायण परो ज्योतिरात्मा नारायणः परः यच्च किञ्चित् जगत्यस्मिन् दृश्यते श्रूयतेऽपि वा दृश्यते श्रूयतेऽपि वा अंतर्बहिश्च तत्सर्वं व्याप्य नारायण स्थितः अनन्तमव्ययं कविगं समुद्रेऽन्तं विश्वशम्भुवम् पद्मघोष प्रतीकाशगं हृदयं चाप्यथोमुखम्
पद्मकोशप्रतीकाशरम् हृदयम् चाप्यतोमुखम् पद्मकोशप्रतीकाशरम् हृदयम् चाप्यतोमुखम् अधो निश्चावितस्यान्तनाभ्यामुपरि तिष्ठति अधो निश्चावितस्यान्तनाभ्यामुपरि तिष्ठति अधो निश्चावितस्यान्तनाभ्यामुपरि तिष्ठति हृदयं तद्विजानीयाद् विश्वस्यायतनं महत् विश्वस्यायतनं महत् हृदयं तद्विजानीयात् विश्वस्यायतनं महत् ಎಷ್ಟು ಸಲ ಪ್ರಾಕ್ಟೀಸ್ ಮಾಡಿದ್ರಿ ನಿಮ್ಮ ಮನೆಯಲ್ಲಿ? ಒಂದೇ ಸಲಿ ಎಷ್ಟು ಸಲಿ ಮ್ಯಾಕ್ಸಿಮಮ್ ಆಗಿತ್ತು ಅಷ್ಟು ಮಾಡ್ಬೇಕು. ಬಾಯ್ ಹರ್ಟ್ ಆಗ್ಬಿಡ್ಬೇಕು ಪೂರಾ. 10 ದಿವಸ ಆಗೋತಿ, ಇವತ್ತಾಗೋಯ್ತು, ನಾಳೆ ಎಂಟನೇದು ಅಂದ್ರೆ 8 ದಿವಸದಲ್ಲಿ ಮೊದಲನೇ ದಿವಸ ಪ್ರಥಮೆ ಇಲ್ಲ. ಸೊ ಎಷ್ಟಾಯ್ತು? 8 3 24, 7 3 21, 21 ಸರಿ ಕೇಳಿದ್ದಾಯ್ತು ಆಗ್ಲೇ ಇನ್ನು. ನಮಗೆಲ್ಲ ಅಲ್ಲಿ ಶಾಂತಿ ಗ್ರಾಮದಲ್ಲಿ ಅವರು ನರಸಿಂಹಮೂರ್ತಿ, ತೇರುಘಟ್ಟ ನರಸಿಂಹಮೂರ್ತಿ ಅಂತ ಅವರು ಇದೆಲ್ಲ ಫಸ್ಟ್ ಹೇಳ್ಕೊಟ್ಟಿದ್ದು. ದೇವಸ್ಥಾನದಲ್ಲಿ ನರಸಿಂಹನಿಗೆ ಅಭಿಷೇಕಗಳು ಅವಾಗವಾಗ್ಲೇ ಪಂಚಾಮೃತ ಅಭಿಷೇಕ, ವೇದ ಪಾರಾಯಣ ಅಲ್ಲಪ್ಪಾಳ ಅನ್ನೋರು ಸರಿ ಶುರು ಮಾಡಿದ್ರೆ ಸಹಸ್ರ ಶೀರ್ಷಂ ಇಂದ ಪೂರ ಪುಸ್ತಕ ಮುಗಿದೋಗೋದು. ಆಮೇಲೆ ಪುಸ್ತಕಗಳೇ ಬೇಕಿಲ್ಲ, 5 ಸೂಕ್ತಕ್ಕೂ ಬಾಯಿ ವಾಚೋವಿದೆ, ಬೈ ಹಾರ್ಟ್ ಅಂತಿದ್ವಲ್ಲ, ಬೈ ಹಾರ್ಟ್ ಆಗ್ಬಿಡ್ಬೇಕು. ಸ್ವರದಲ್ಲಿ ಒಂದು ಚೂರು ತಪ್ಪಾಗ್ಬಾರ್ದು. ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಅದೇ ರೀತಿ ಮಾಡಿದ್ರೆ ದೃಢವಾಗಿ ಕೂತ್ ಬಿಡತ್ತೆ. ಆಮೇಲೆ ನೀವು ಎಷ್ಟು 6 ತಿಂಗಳಲ್ಲ 1 ವರ್ಷ ಬಿಟ್ಟು ಹೇಳಿದ್ರು ಕೂಡ ಯು ವಿಲ್ ನೆವರ್ ಗೋ ರಾಂಗ್. ಅದಕ್ಕೇನು ಅಂದ್ರೆ ಈ ಫಸ್ಟ್ 15 days ಯಾವಾಗ ಕಲಿತೀರೋ ಅವಾಗ ಯು ಶುಡ್ ಪುಟ್ ಮೋರ್ ಎಫರ್ಟ್ಸ್. ಎಷ್ಟೆಷ್ಟು ಹೆಚ್ಚಿಗೆ ಮಾಡಿದ್ರು ಅಷ್ಟಷ್ಟು ಒಳ್ಳೇದು. 1-2 ಸಲ ಹೇಳಿದ್ರು ಪ್ರಿಯಲ್ಲ, 20-30 ಸಲ ಹೇಳ್ಬೇಕು. ಇನ್ನು ಇದು ಪೂರ ಹೇಗ್ ಬರ್ಬೇಕು ಅಂದ್ರೆ 4 ಲೈನ್ ಹೇಳಿ ಫಸ್ಟ್. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾದ್ ಸಭೂಮಿಂ ವಿಶ್ವತೋ ವೃತ್ವ ಅತ್ಯತಿಷ್ಠ ದಶಾಂಗುಲಂ. ಇದೊಂದು 4 ಸಲ, 8 ಸಲ. ಆಮೇಲೆ 1 3ನೇ ಲೈನು, 2 4ನೇ ಲೈನು, ಆಮೇಲೆ ರಿವರ್ಸ್ 4 3 2 1 ಎಲ್ಲ ಹೀಗೆ ಮುಂದೆ ಹಿಂದೆ ಮುಂದೆ ಹೇಳ್ತಾ ಇದ್ರೆ ಯು ವಿಲ್ ನೆವರ್ ಫರ್ಗೆಟ್. ಇದಾದ್ಮೇಲೆ ಇದೇನೆ ಬರುವಂತಹದ್ದು. ಉರು ಹೊಡಿಯೋದು ಇದ್ರದಕ್ಕೆ. ಇವಾಗ ಮಗ್ಗಿ ಪಾಠದಲ್ಲಿ ಇಲ್ಲ 2 1 2 2 2 4 19 ಆಗ್ಲಿ ಅಂದ್ರೆ ಇಲ್ಲ 19 1 19 19 2 30 ಇದು ಈ ತರ ಆಗ್ಬಾರ್ದು. ಅದಕ್ಕಾಗಿ ಅಂದ್ರೆ ರಿವರ್ಸ್ ನಲ್ಲಿ ವೇದ ಕಲಿಯೋದ್ರಲ್ಲೂ ಇದೆ. ದಂಡ ಅಂತಿದೆ, ಚಕ್ರ ಅಂತಿದೆ, ಮುಂದಕ್ಕೆ ಬೇರೆ ಬೇರೆ ಪಾಠಗಳು. ಈ ಶ್ರೇಯ ವಿಧಾನ ನನ್ನ ಇವರು ವರದಾ ಸಿನಿಮಾ ತೋರಿಸಿದ್ದಾರೆ ಎಲ್ಲ ಯಾವ ರೀತಿ ಪಾಠಗಳೆಲ್ಲ ಅಂತ. ಇದು ಬರೀ ಹೇಳೋದು, ಇದು ಮೂಲ ಪಾಠ. ಇದಾದ್ಮೇಲೆ ಇದು ಪದಪಾಠ ಇದೆ, ಪದಪಾಠ ಆದ್ಮೇಲೆ ಕ್ರಮಪಾಠ ಇದೆ, ಅದಾದ್ಮೇಲೆ ಜಟಾಪಾಠ ಇದೆ. ಜಟೆ ಅಂದ್ರೆ ಏನು? ಹೆಣ್ಮಕ್ಳು 3 ಪಿನ್ಲೆ 3 ಇದ್ ಮಾಡ್ಕೊಂಡ್ ಮಾಡ್ತಾರ, 3 ಅಥವಾ 5 ಆ ರೀತಿ ಬರುವಂತದ್ದು ಜಟಾಪಾಠ. ಆಮೇಲೆ ಘನಪಾಠ. ಘನಪಾಠದಲ್ಲಿ ಒಂದು ಪದ 13 ಸಲ ರಿಪೀಟ್ ಆಗುತ್ತೆ. 1 2 3 3 2 1 1 2 ದಟ್ ಈಸ್ ದಿ ಇದು ಫಾರ್ಮುಲಾ. ಅದೇ ರೀತಿ ಪದಗಳನ್ನು ಸೇರ್ಸ್ಕೊಂಡು ಹೇಳ್ಬೇಕು. ಸೊ ಇನ್ವಾಲ್ವ್ಮೆಂಟು ಎಷ್ಟು ಆಸಕ್ತಿ ತಗೊಳ್ತೀರಿ ಅಷ್ಟು ಬೇಗ ವೇದ ಮಾತೆಯ ಇದು ಬರುತ್ತೆ. ಎಲ್ಲ ವಾಚೋವಿದಯವಾಗ್ಬೇಕು. ಈ ಘನಪಾಠಕ್ಕೆ ಬರೋ ಹೊತ್ತಿಗೆ ಅವ್ರಿಗೆ ಯಾರು ಪುಸ್ತಕನೂ ಬೇಕೇ ಇಲ್ಲ, ಎಲ್ಲ ಕೈ ಬೆರಳಿನಲ್ಲಿ ಲೆಕ್ಕ ಹಾಕ್ತಾರೆ. ಒಂದೊಂದು ಇದ್ರದಕ್ಕೆ ಎಲ್ಲೆಲ್ಲಿ ಬರುತ್ತೆ ಡಿವಿಯೇಷನ್ಸ್, ಅಡಿ ಬರುವ ನೆನಪಿರುತ್ತೆ ಮನಸ್ಸಿನಲ್ಲಿ, ಬಾಯಿನಲ್ಲಿ ಹೇಳೋಲ್ಲ ಅದನ್ನ. ಈಗ ತಸ್ಮಾದ್ ಇಹ ತಪ್ತ್ರಿ ತಪಾಹ ಬಂತು ಬೆಳಗ್ಗೆ, ತಸ್ಮಾದ್ ಇಹ ತಪ್ತ್ರಿ ತಪಾಹ. ಒಂದಕ್ಕೊಂದಕ್ಕೆ ವ್ಯತ್ಯಾಸ. ಮೊದಲನೇದು ಹಾನೋ ದೀರ್ಘನೋ, ಇದು ಇವುಗಳೆಲ್ಲ ಆ ಅಡಿಬರುವಿನಲ್ಲಿ ಗೊತ್ತಾಗತ್ತೆ ಎಲ್ಲಿ ಡಿವಿಯೇಷನ್ಸ್ ಬಂತು ಅಂತ. ಪುಣ್ಯವಾಚನ ಮಂತ್ರದಲ್ಲಿ ಹೇಳಿದ್ದೇ ಮಂತ್ರಗಳೇನೆ 2-3 ಸಲ ರಿಪೀಟ್ ಆಗುತ್ತೆ. ಸೊ ಎಲ್ಲೆಲ್ಲಿ ಡಿವಿಯೇಷನ್ ಕವಲುಗಳು ಅದೆಲ್ಲ ಅದ್ರಲ್ಲಿ ಬರುತ್ತೆ. ಅಡಿ ಉರವನು ತಮಿಳ್ ಪದ. ವೇದದಲ್ಲಿ 5,000 ಅಲ್ಲ 10,000 ವರ್ಷದಿಂದ ಏನ ವೇದ ಇತ್ತು ಇವತ್ತು ಅದೇ ಇದೆ. ಅದೇ ರೀತಿನೇ, ನೋ ಚೇಂಜ್ ಇನ್ ಇಟ್. 1 ಅಕ್ಷರ ಒಬ್ರು ಸೇರ್ಸೋಕ್ಕಾಗಲ್ಲ, 1 ಅಕ್ಷರ ತೆಗಿಯೋಕ್ಕಾಗಲ್ಲ. ಆ ರೀತಿನಲ್ಲಿ ಇದು ಮಾಡಿರುವಂತದ್ದು. ಅಂಡ್ ಯು ಕೆನಾಟ್ ಯು ಗೋ ರಾಂಗ್. ಇಲ್ಲ ಇನ್ನೇನೋ ಪಾಠ ಅಂತರ ಇನ್ಯಾವುದೋ ಒಂದು ಸೇರಿಸ್ತೀವಿ, ಅದೆಲ್ಲ ಇಲ್ಲ.
ಈ ಸ್ತೋತ್ರಗಳು ಈಗ ಮಂಕುತಿಮ್ಮನ ಕಗ್ಗ ಇದೆ, 4 ಲೈನ್ ಇದೆ. ನಾನು ಏನೋ ಒಂದ್ ಸೇರಿಸ್ಬಿಟ್ಟು ಮಂಕುತಿಮ್ಮ 5 ಒಂದ್ ಸೇರಿಸ್ಬೋಣ ಅದ್ರ ಜೊತೆಗೆ. ಈ ತರದ್ದೆಲ್ಲ ಆಗಿದೆ ಬೇಕಾದಷ್ಟು ರಾಮಾಯಣದ ಶ್ಲೋಕಗಳಲ್ಲಿ ಪ್ರಕ್ಷಿಪ್ತ. ಒಂದು ಸ್ಕೂಲ್ಗೂ ಇನ್ನೊಂದು ಸ್ಕೂಲ್ಗೂ 30% ಡಿಫರೆನ್ಸಸ್. ಬಾಂಬೆ ಇದು ಎಡಿಷನ್, ಮಡ್ರಾಸ್ ಎಡಿಷನ್, ಕಲ್ಕಟಾ ಎಡಿಷನ್ ಅಂತ 3 ಎಡಿಷನ್ ಇದೆ. 3 ಎಡಿಷನ್ ವ್ಯಾಲ್ಯೂ, ಆದ್ರೆ 3ರಲ್ಲೂ ಡಿವಿಯೇಷನ್ಸ್. ಈಗ ಭಾರತ ದರ್ಶನ ಪುಸ್ತಕ ಇದೆ, NR ಕಾಲನಿ ರಾಮ ಮಂದಿರದ ಪುಸ್ತಕ ಇದೆ, ರಾಮಾಯಣಕ್ಕೆ ಗೀತಾ ಪ್ರಸಿದ್ಧಿ ಇದೆ, ಡಿವಿಯೇಷನ್ಸ್ ಇದೆ. ಯಾಕೆ ಬಂತು ಅಂದ್ರೆ ಯಾರೋ ಏನೋ ಸೇರಿಸಿದ್ರು. ಇಂದ್ರ ಪಾಯಸ ತಂದಿದ್ದು ಇಲ್ಲ, ಈ ಅಕ್ಷ ಬಂದ್ಬಿಟ್ಟು ಏನೋ ಹೇಳ್ದ ಹೆಂಡ್ತಿನ, ನಾನೇನ್ ರಾಮ ಕೆಟ್ಟೋದ್ ನಾನು ನಿನ್ ಸೇರ್ಸ್ಕೊಳಕ್ಕೆ ಅಂತ. ಇದು ಮೂಲ ರಾಮಾಯಣದಲ್ಲಿ ಇಲ್ಲ. ಆದಿಕವಿ ವಾಲ್ಮೀಕಿ ರಾಮಾಯಣದಲ್ಲಿ ಅಗಸ ಅವನ ಹೆಂಡ್ತಿನ ಬೈದು ಹೊರಗಡೆಗೆ ಸೇರಿಸ್ಲಿಲ್ಲ. ನೀನು ಅವನ್ ತಾಯಿ ಮನೆಗೆ ಅವಳೋಗಿದ್ಲು, ಒಂದ್ ದಿವ್ಸ ಏನೋ ಹೋಗ್ಬಿಟ್ಟು ಲೇಟ್ ಆಗಿ ಬಂದ್ಲು, ಅದಕ್ಕಾಗಿ ನಾನೇನ್ ರಾಮ ಅನ್ಕೊಂಡ್ಬಿಟ್ಟಿಯನೋ ನೀನು ಅಂತ ಅಂತಾನೆ. ಸೀತೆ ಮೇಲಿನ ಆರೋಪ ಅಂತ, ಅದು ಬೇರೆ ಕಥೆಗಳಲ್ಲಿ ರಾಮಾಯಣದಲ್ಲಿ ಬರೋದು, ಮೂಲ ರಾಮಾಯಣದಲ್ಲಿ ಅದಿಲ್ಲ. ಹೀಗೆ ಏನೇನೋ ಸೇರುತ್ತೆ. ಈಗ ದಿವ್ಯ ಪ್ರಬಂಧ 4,000 ಇದೆಯಲ್ಲ, ಅದು ಅಷ್ಟೇನೆ. ತಮಿಳ್ದು ಬಂದ್ರೆ 4 ಲೈನ್ ಸೇರಿಸ್ಬಿಟ್ಟು ಹಾಕ್ಬಿಡೋದು ಅಂತ. ಅದಕ್ಕೆ ವೇದಾಂತೇಶಿಗರು ಏನ್ ಮಾಡಿದ್ರು, 4000 ಪ್ರಬಂಧ ಸಾರ ಅಂತ ಒಂದು ಕೃತಿ ಬರೋದು. ಅದರಲ್ಲಿ ಇವೈ 4000 ಅಡಿಯೋಂಗಳ್ ವಾಳ್ವೆ, ಇದು 4,000 ಹೇಗ್ ಬಂತು ಲೆಕ್ಕ ಎಲ್ಲ ಕೊಡ್ತಾರೆ, ಒಂದೊಂದ್ರಲ್ಲೂ ಹೇಗ್ ಬಂತು ಅಂತ. 10 ಅಡಿಪ್ಪಡಿ ಪಾಡಲ 55 10 ಪರಗಾಲಂಚಲ 10 ಆನ 290 ಮಾರುಂ, ಈ ತರ ಬರುತ್ತೆ. ಎಷ್ಟೆಷ್ಟು ನಂಬರ್ಗಳು, ಯಾವ ಆಳ್ವರಗಳು. ಹೇಗೆ ಹೌ ದಿ ಅರವಿಡೆಡ್ 4000. ಇಲ್ಲಿ ತೆಂಗ್ಲೆ ಬಡಗ್ಲಿಗೆ ವ್ಯತ್ಯಾಸ. ಈ ಸಿರಿಯ ಮಾಡಲು ಪೆರಿಯ ಮಾಡಲ್ ಅನ್ನೋದನ್ನ ಅವ್ರೇನು ಅಂದ್ರೆ ರಾಮಾನುಜನ ತಂದಾದಿ ಸೇರ್ಸೋಲ್ಲ ತೆಂಗ್ಲೇನವರು. ರಾಮಾನುಜನ ತಂದಾದಿ ಬರ್ದವ್ರು ರಾಮಾನುಜಾಚಾರ್ಯ ಆದ್ಮೇಲೆ ಅಮುದನಾರ್ ಅಂತ ಒಬ್ರು ಇದ್ರು, ಅಣಿ ಅಮುದನಾರ್, ತಿರುವಂಗತ್ ಅಮುದನಾರ್, ಶ್ರೀರಂಗದವರು. ಅವರು ಬರೆದಿದ್ದು ರಾಮಾನುಜರ ಬಗ್ಗೆ 108. ಆಳ್ವಾರ್ ಅಲ್ವಲ್ಲ ಅವರು, ಅದು ಅವರ ಆರ್ಗ್ಯುಮೆಂಟ್ ತೆಂಗ್ಲೇನವ್ರದ್ದು. ಅದಕ್ಕೆ 108 ಅದು ಬಿಟ್ಟು ಮಿಕ್ಕಿದ್ದಷ್ಟನ್ನೇನೆ 4,000 ಮಾಡ್ತಾರ ಅವ್ರು. ಹೆಂಗೆ ಅಂದ್ರೆ 2 ಸಾಲ್ಗೆನೆ ಒಂದೊಂದು ಕಣ್ಣಿ ಅಂತ ಹೇಳಿ ಆ ಲೆಕ್ಕ ತಗೊಂಡು ಪೆರಿಯ ತಿರುಮಡಲ್ ಸಿರಿಯ ತಿರುಮಡಲ್ ಅಂತ ಬರುತ್ತೆ. ಅದರಲ್ಲಿ ಇವರು ರಾಮಾನುಜನ ತಂದಾದಿನೂ ಸೇರಿಸಿ 4,000 ಅಂತಾರೆ. ಇವೈ 4000 ಅಡಿಯೋಂಗಳ್ ವಾಳ್ವೆ ಅಂತ ವೇದಾಂತೇಶ. ಈಗ ಅವ್ರು ಮಾಡದ ಮೇಲೆ ಆಮೇಲೆ ಇನ್ಯಾರು ಸೇರ್ಸ್ಲಿಕ್ಕೆ ಆಗೋಲ್ಲ, ಯಾಕೆಂದ್ರೆ ಇದಿಷ್ಟೇನೆ ಹೀಗೆ ಅಂತ ಬರೆದಿತ್ತು. ಹಾಗೆ ಪೆರಿಯ ಪರಕಾಲ್ ಮಠದ ಸ್ವಾಮಿಗಳು ತೃತೀಯ ಬ್ರಹ್ಮತಂತ್ರ, ಅವರು ಇದೆಲ್ಲ ಪಾರಾಯಣ ಹೆಂಗ್ ಮಾಡ್ಬೇಕು, ನನಗೆ ಇಷ್ಟ ಆಯ್ತು ಕಣ್ಣಿನ ಶಿರತಾಂಬು, ಅಲ್ಲಿಂದ ಇವ್ ಮೇಲ್ಕೋಟೆನವರು ಕಣ್ಣಿನ ಶಿರತಾಂಬಿಂದ ಶುರು ಮಾಡ್ತಾರೆ. ಇಲ್ದಿರೆಲ್ಲ ತಿರುಪಲ್ಲಣ್ಣು ಇಂದನೇ ಆರಂಭ ಮಾಡಬೇಕು. ಹೀಗೆ ಮಾಡಬೇಕು, ಪ್ರೊಸೀಜರ್ ಇದೆ, ಒಂದು ಡಿಸಿಪ್ಲಿನ್ ದಟ್ ಶುಡ್ ಬಿ ಮೇಂಟೈನ್. ಅದು ಮಾಡ್ಬೇಕಾದ್ರೆ ದೇ ಆಲ್ ಡಿಸ್ಕಸ್ಡ್, ಎಲ್ಲ ಆಗಿದೆ. ಸುಮ್ನೆ ನನಗೇನೋ ಇಷ್ಟ, ಉಲಹು ಮಂಡ ಪೆರುವಾಯ ಉಲಪ್ಪಿಲ್ ಕೀರ್ತಿ ಅಮ್ಮಾನೇ ಅಂತ ಶುರು ಮಾಡ್ಬಿಡ್ತೀನಿ. ಅಲ್ಲಿಂದ ಶ್ರೀನಿವಾಸ ನನಗೆ ತುಂಬಾ ಇಷ್ಟ ಅಂತ ನೋ, ಪಲ್ಲಾಂಡಿಂದನೇ ಶುರು ಮಾಡ್ಬೇಕು. ಈ ರೀತಿ ಪದ್ಧತಿಗಳು ಇದು ಅನೂಚಾನವಾಗಿ ಹಿಂದಿನಿಂದ ನೋಡ್ಕೊಂಡ್ ಬಂದಿರೋದು. ಅದರಲ್ಲಿ ಇನ್ನೇನೋ ರಿಫಾರ್ಮ್ಸ್ ತರಕ್ ಹೋಗ್ಬಾರ್ದು. ಇದು ದಟ್ ಈಸ್ ದಿ ರೈಟ್ ವೇ. ಏನೋ ಸಂಪ್ರದಾಯ ಅಂದ್ರೆ ಸಮ್ಯಕ್ ಪ್ರದಾನ, ಹಿಂದಿನವ್ರು ಮಾಡಿದ್ದನ್ನ ಮುಂದಕ್ಕೆ ಮಾಡಿದ್ದು, ಅದನ್ನೇ ಕಂಟಿನ್ಯೂ ಮಾಡ್ತಾ ಇದೀವಿ. ಇವರೆಲ್ಲ ಈಗ ರಾಮಾನುಜರಾಗ್ಲಿ ವೇದಾಂತೇಶಿಗರಾಗ್ಲಿ ನಂದೇನಿಲ್ಲ ಇಂಡಿವಿಜುವಾಲಿಟಿ ಇಲ್ಲಿ. ನಾವು ಯಾಮನಾಚಾರ್ಯ ಏನ್ ಹೇಳಿದ್ರು ಅದ್ ನಾನು ನಿಮ್ಗೆ ಇನ್ನು ಫರ್ದರ್ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೀನಿ ಅಷ್ಟೇ. ವೇದಾಂತೇಶಿಗಳು ಹೇಳೋದಷ್ಟೇ, ನೋ ಅಡಿಷನ್ಸ್. ನಂದೇನೋ ಬುದ್ಧಿ ನಾನ್ ವ್ಯೂ ಕೊಡ್ತಾ ಇದ್ದೀನಿ ಅಂತಿಲ್ಲ. ರಾಮಾನುಜರು ಈ ಮಾತು ಹೇಳ್ಬೇಕಾದ್ರೆ ಅವ್ರ ಮನಸ್ಸಲ್ಲಿ ಏನಿತ್ತು ಅನ್ನೋದನ್ನ ನೀವು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೀನಿ ಅಷ್ಟೇ. ಸೊ ಅದು ಬಹಳ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಇಟ್ ಸಪೋರ್ಟ್ಸ್ ದಿ ವ್ಯೂ ಆಫ್ ರಾಮಾನುಜ as well as ascertains ದಿ ಇದು ಫಸ್ಟ್ ಬರೆದವರು ಯಾಮನಾಚಾರ್ಯರು ಗೀತಾರ್ಥ ಸಂಗ್ರಹ. ಹೀಗೆ ಒಂದಕ್ಕೊಂದಕ್ಕೆ ಬರುವಂತದ್ದು. ಇದನ್ನ ಯಾರು ಅಳ್ಳಾಡ್ಸಕ್ ಹೋಗಲ್ಲ. ಇದೇನೇ ಸರಿಯಾದ ಸತ್ ಸಂಪ್ರದಾಯ ಅನ್ನೋದು ಹೀಗೆ ಬಂದಿತ್ತು. ಅದಕ್ಕೆ ಬಿಟ್ಟು ಬೇರೆ ಏನೇನೋ ಮಾಡಕ್ ಹೋಗಬಾರದು. ಏನಾಯ್ತು ಇವಾಗ? ವಿಶ್ವಸ್ಯ ಆಯತನಂ ಮಹತ್.
ವಿಶ್ವಸ್ಯ ಆಯತನ. ಆಯತನ ಅಂದ್ರೇನು? ಆಯತನ ಅಂದ್ರೆ ನಿಂತಿದ್ ಸರಿ. ವಾಟ್ ಈಸ್ ಆಯತನ? ನಿವಾಸ. ನಿವಾಸ ಆಯತನ. ಆಯತನವಾನ್ ಭವತಿ. ಯಾರ ಮಂತ್ರವನ್ನು ಕಲ್ತ್ರ ಇದ್ರಲ್ಲಿ ಬರ್ತೀವಾಗ ಅರುಣ ಪ್ರಶ್ನದಲ್ಲಿ. ವಿಶ್ವಸ್ಯ ಆಯತನಂ ಮಹತ್. ಯಾರು? ಇವನು ನಾರಾಯಣ, ಎಲ್ಲರಿಗೂ ಆಶ್ರಯ. ಅವನಿಗೆ ಶುಭಾಶ್ರಯ ಅಂತ ಹೆಸರು. ಎಲ್ಲ ಶುಭಗಳಿಗೆ ಆಶ್ರಯ. ಭಗವಂತಂದು ಒಂದೊಂದು ಹೆಸರು ಹೀಗೆ ಅನ್ವರ್ಥವಾಯಿತು ಅಂತ ನಿರುಕ್ತವನ್ನ ಆಧಾರ ಇಟ್ಕೊಂಡು ಎಕ್ಸ್ಪ್ಲೈನ್ ಮಾಡಿದ್ರು. ಆ ರೀತಿನಲ್ಲಿ ಬಂದಿತ್ತು. ದಟ್ಸ್ ಯು ವಿಲ್ ಫೈಂಡ್. ಇವಾಗ ವಿಷ್ಣು ಸಹಸ್ರನಾಮಕ್ಕೆ ಭಾಷ್ಯ ಶಂಕರದು ಇದೆ, ಮಧ್ವರದು ಇದೆ, ರಾಮಾನುಜರದು, ಪರಾಶರ ಭಟ್ರು ಬರೆದಿದ್ದು. ನಮ್ದಕ್ಕೆ ಬಹಳಷ್ಟು ಡಿಫ್ರೆನ್ಸ್ ಬರುತ್ತೆ. ಇವರ ವೇ ಆಫ್ ಅದನ್ನ ಅನಲೈಸ್ ಮಾಡಿದ್ದು, ಪರ, ವ್ಯೂಹ, ವಿಭವ, ದಶ ಅವತಾರಗಳನ್ನು ವರ್ಣನೆ, ಎಷ್ಟೆಷ್ಟು ಶ್ಲೋಕಗಳು, ಅದೇ ಅದಕ್ಕೆ ಅನ್ವಯ. ಈಗ ವಿಷ್ಣು ಅನ್ನೋ ಪದ 3 ಸಲ ಬಂದ್ರೆ 3ಕ್ಕೂ ಬೇರೆ ಬೇರೆ ಅರ್ಥ ಕೊಡ್ತಾರೆ. ಅದು ಯಾವ ಅವತಾರಕ್ಕೆ ಯಾವ ರೀತಿನಲ್ಲಿ ಅದನ್ನ ಅನ್ವಯ ಹೇಗೆ ಸರಿ ಅನ್ನೋದಕ್ಕೆ ನಿರುಕ್ತ ಹೇಳಿ ಮಾಡುವಂತದ್ದು. ಹೀಗೆ ಭಾಷ್ಯಗಳು ಬಂದಿದ್ದು ಹೇಗೆ ಅಂದ್ರೆ ಅದು ಇಟ್ ಅಸರ್ಟೈನ್ಸ್. ಇಲ್ಲಿ ಏನ್ ಹೇಳ್ತೋ, ಇಲ್ಲಿ ಗೂಢವಾಗಿ ಹೇಳಿದ್ದನ್ನ ಅಲ್ಲಿ ಸ್ಪಷ್ಟವಾಗಿ ಹೇಳಿ ಇದು ಹೀಗೇನೆ ಅನ್ನೋದನ್ನ ತಿಳಿಸುವಂತ. ಸಂತತಗಂ ಶಿರಾಭಿಸ್ತುಲಂಬತ್ಯ ಕೋಶ ಸನ್ನಿಭಂ ಲಂಬತ್ಯ ಕೋಶ ಸನ್ನಿಭಂ ತಸ್ಯಾಂತೆ ಸುಶಿರಗಂ ಸೂಕ್ಷ್ಮಂ ತಸ್ಮಿನ್ ಸರ್ವಂ ಪ್ರತಿಷ್ಠಿತಂ. ತಸ್ಯಾಂತೆ ಸುಶಿರಗಂ ಸೂಕ್ಷ್ಮಂ ತಸ್ಮಿನ್ ಸರ್ವಂ ಪ್ರತಿಷ್ಠಿತಂ. ತಸ್ಯ ಮಧ್ಯೆ ಮಹಾನಗ್ನಿರ್ ವಿಶ್ವಾರ್ಚಿರ್ವಿಶ್ವತೋ ಮುಖಃ. ತಸ್ಯ ಮಧ್ಯೆ ಮಹಾನಗ್ನಿರ್ ವಿಶ್ವಾರ್ಚಿರ್ವಿಶ್ವತೋ ಮುಖಃ. ತಸ್ಯ ಮಧ್ಯೆ ಮಹಾನಗ್ನಿರ್ ವಿಶ್ವಾರ್ಚಿರ್ವಿಶ್ವತೋ ಮುಖಃ. ಸೋಗ್ರ ಭುಗ್ವಿಭಜನ್ ತಿಷ್ಟನ್ನಾಹಾರ ಮಜರ ಕವಿಃ. ಕವಿಃ ವಿಸರ್ಗ ಕವಿಃ. ಕವಿಃ ಸಂತಾಪಯತಿ ಸ್ವಂ ದೇಹಮಾಪಾದತಲಮಸ್ತಕಂ. ಸಂತಾಪಯತಿ ಸ್ವಂ ದೇಹಮಾಪಾದತಲಮಸ್ತಕಂ. ದೇಹ ದೇವಲ್ಲ, ದೇಹಂ ಆಪಾದತಲಮಸ್ತಕಂ. ಸಂತಾಪಯತಿ ದೇಹಮಾಪಾದತಲಮಸ್ತಕಂ. ತಸ್ಯ ಮಧ್ಯೆ ವನ್ನಿಶಿಖಾ ಅಣೀಯೋರ್ಧ್ವಾ ವ್ಯವಸ್ಥಿತಾ. ತಸ್ಯ ಮಧ್ಯೆ ವನ್ನಿಶಿಖಾ ಅಣೀಯೋರ್ಧ್ವಾ ವ್ಯವಸ್ಥಿತಃ. ತಸ್ಯ ಮಧ್ಯೆ ವನ್ನಿಶಿಖಾ ಅಣೀಯೋರ್ಧ್ವಾ ವ್ಯವಸ್ಥಿತಃ. ನೀಲತೋ ಯದ ಮಧ್ಯಸ್ಥ ವಿದ್ಯುಲ್ಲೇಖೇವ ಭಾಸ್ವರ. ವಿದ್ಯುಲ್ಲೇಖೇವ ಭಾಸ್ವರ. ಯದ ಮಧ್ಯಸ್ಥ ವಿದ್ಯುಲ್ಲೇಖೇವ ಭಾಸ್ವರ. ನಿವಾರ ಶೋಕವತ್ತನ್ವಿ ಪೀತಾಭಾ ಸ್ಯಾತ್ ತನೂಪಮಾ. ನಿವಾರ ಶೋಕವತ್ತನ್ವಿ ಪೀತಾಭಾ ಸ್ಯಾತ್ ತನೂಪಮಾ. ನಿವಾರ ಶೋಕವತ್ತನ್ವಿ ಪೀತಾಭಾ ಸ್ಯಾತ್ ತನೂಪಮಾ. ತಸ್ಯಾ ಶಿಖಾಯ ಮಧ್ಯೆ ಪರಮಾತ್ಮ ವ್ಯವಸ್ಥಿತಃ. ತಸ್ಯ ಶಿಖಾಯ ಮಧ್ಯೆ ಪರಮಾತ್ಮ ವ್ಯವಸ್ಥಿತಃ. ತಸ್ಯ ಶಿಖಾಯ ಮಧ್ಯೆ ಪರಮಾತ್ಮ ವ್ಯವಸ್ಥಿತಃ. ಸ ಬ್ರಹ್ಮ ಸ ಶಿವ ಸೇಂದ್ರ ಸೋಕ್ಷರ
परमस्वराट् परमस्वराट् ब्रह्म सब्रह्मादिगा सब्रह्मा सशिवसेन्द्र परमस्वराट् नारायण स्थितो व्यवस्थितश्चत्वारि च नारायण स्थितो व्यवस्थितश्चत्वारि च व्यवस्थितः चत्वारि च ಸೇರಿದಾಗ ಶ್ಚುತ್ತು ಸಂಧಿ ಅದು ಚ ಬರುತ್ತೆ व्यवस्थितश्चत्वारि च व्यवस्थितश्चत्वारि च व्यवस्थितश्चत्वारि च व्यवस्थितश्चत्वारि च ऋतगं सत्यं परं ब्रह्म पुरुषं कृष्णपिङ्गलम् ऋतगं सत्यं ब्रह्म पुरुषं कृष्णपिङ्गलम् ऋतगं सत्यं परं ब्रह्म पुरुषं कृष्णपिङ्गलम् ऊर्ध्वरेतं विरूपाक्षं विश्वरूपाय वै नमः ऊर्ध्वरेतं विरूपाक्षं विश्वरूपाय वै नमः ऊर्ध्वरेतं विरूपाक्षं विश्वरूपाय वै नमः ॐ नारायणाय विद्महे वासुदेवाय धीमहि ॐ नारायणाय विद्महे वासुदेवाय धीमहि तन्नो विष्णु प्रचोदयात् तन्नो विष्णु प्रचोदयात् ಈ ಪ್ರಚೋದಯಾತ್ ಅಂತ ಎಲ್ಲೆಲ್ಲಿ ಬರ್ತದೆ ಇದೆಲ್ಲ ಒಂದೊಂದು ಗಾಯತ್ರಿ ರುದ್ರ ಗಾಯತ್ರಿ ಇದೆ ಎಲ್ಲ ದೇವತೆಗಳಿಗಿದೆ ಗರುಡನ್ಗಿದೆ ಆಂಜನೇಯನ್ಗಿದೆ ಇಲ್ಲ ಒಬ್ಬೊಬ್ರಿಗೂ ಕೂಡ ಅದಕ್ಕೆ ಗಾಯತ್ರಿ ಅಂತ ಹೇಳ್ತಾರೆ ಒಂದೊಂದು ಕೂಡ ಇದು ನಾರಾಯಣನಿಗೆ ವಿಷ್ಣು ಹೇಳ್ಬೇಕಾದ್ರೆ ಒಂದಿಂದು ವಿಷ್ಣು ಸೂಕ್ತ ವಿಷ್ಣೋರ್ನುಕಂ ವೀರ್ಯಾಣಿ ಪ್ರವೋಚಂ ಯಃ ಪಾರ್ಥಿವಾನಿ पार्थिवानि विष्णोर्नकं वीर्याणि प्रवोचन्यं यः पार्थिवानि पार्थिवानि विममे रजागं सियो अस्कभायदुत्तरगम् सदस्तं विचक्रमाणस्ते धोरुगायो विचक्रमाणस्ते धोरुगायो विचक्रमाणः त्रेधोरुगायः विष्णोरराटमसि विष्णो पृष्ठमसि विष्णोष्णप्रेस्थो विष्णो स्यूरसि विष्णो ध्रुवमसि वैष्णवमसि विष्णवे त्वा ಇಲ್ಲಿಗೆ ಅದು ಸೆಂಟೆನ್ಸ್ ಕಂಪ್ಲೀಟ್ विष्णोर्नुकं वीर्याणि प्रवोचं यः पार्थिवानि मेमे रजागं सियो अस्कभायदुत्तरगं सदस्तं विचक्रमाणस्त्रेदोरुगायो विष्णोरडाटमसि विष्णो पृष्ठमसि विष्णोष्णप्त्रेस्तो विष्णो स्यूरसि विष्णो
ಧ್ರುವಮಸಿ ವೈಷ್ಣವಮಸಿ ವಿಷ್ಣವೇ ತ್ವಾ. ಇಲ್ಲಿಗೆ ಸೆಂಟೆನ್ಸ್. ತದಸ್ಯ ಪ್ರಿಯಮಭಿಪಾತೋ ಅಶ್ಯಾಂ ತದಸ್ಯ ಪ್ರೇಮವಿಪಾಕೋ ಅಶ್ಯಾಂ ತದಸ್ಯ ಪ್ರೇಮವಿಪಾಕೋ ಅಶ್ಯಾಂ ನರೋ ಯತ್ರ ದೇವಯವ ಮದಂತಿ. ಕೇಳಿಸಲಿಕ್ಕೆ ಬೇಕಿದ್ದು ನಿನ್ನೆ ಮಾಡಿದ್ದು ಅದೇ ಮಿಸ್ಟೇಕ್. ನರೋ ಯತ್ರ ದೇವಯವೋ ಮದಂತಿ. ನರೋ ಯತ್ರ ದೇವಯವೋ ವದಂತಿ. ಏನಾಯ್ತು ಗೊತ್ತಾ, ನೀನ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ತಿದ್ಯಾ ಪುಸ್ತಕದಲ್ಲಿ, ಅದಕ್ಕೆ ಅದು ತಡೆಯುತ್ತೆ. ನೀನ್ ಗಮನಿಸಿದ್ರೆ ಅದು ಸುಮ್ಮನೆ ಪುಸ್ತಕ ಔಪಚಾರಿಕವಾಗಿರ್ಬೇಕು. ಸೊ ಮೈನ್ ಕಾನ್ಸಂಟ್ರೇಷನ್ ಟುವರ್ಡ್ಸ್ ಹೇಳೋದ್ರ ಬಗ್ಗೆ ಕೇಳಿಸ್ಕೋಬೇಕು, ಸರಿಯಾಗಿ ಕೇಳಿಸ್ಬೇಕು. ಶುಡ್ ಬಿ ಎ ವೆರಿ ಗುಡ್ ಲಿಸನರ್. ಅವಾಗ ಬೇಗ ಬರುತ್ತೆ. ಅದಕ್ಕಾಗೇನೆ ಸಮಿತ್ ಪಾಣಿಯಾಗಿ ಬರೀ ಅಂತ ಅನ್ನೋದು. ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಸಮಿತ್ ಪಾಣಿ. ಗುರುವಿನ ಅಭಿಗಚ್ಚೇತೆ. ಬ್ರಹ್ಮ ವಿದ್ಯೆಯನ್ನು ಕಲಿಬೇಕಾದ್ರೆ ಯಾಕೆಂದ್ರೆ ಸಮಿತ್ತು ಸುಶ್ರವ ಅಂತ ಹಿಂದೆ ಹೇಳಿದೆ ಕತೆ. ನಿಮ್ಗೆ ಜ್ಞಾಪಕ ಇದೆಯಾ? ಸುಶ್ರವ ಸಮ್ಮ ಕುರು. ಇವರ್ ಎ ಗುಡ್ ಲಿಸನರ್, ಮೇಕ್ ಮೀ ಎ ಗುಡ್ ಲಿಸನರ್. ಅದಕ್ಕಾಗಿ ಸಮಿತ್ತು. ಪಲಾಶದಂಡ, ಮುತ್ತುಗದ ಕಡ್ಡಿ ಹಿಡ್ಕೊಂಡ್ರೆ ಎಲೆ ಫ್ರೆಶ್ ಆಗಿರೋದು, ಅದನ್ನ ಇಟ್ಕೊಂಡು ಬಂದು ಗುರು ಹತ್ರ ನಮಸ್ಕಾರ ಮಾಡಿ ಆಮೇಲೆ ಕೇಳ್ಬೇಕು. ಹಿಂದೆ ಎಲ್ಲ ವಿದ್ಯೆ ಹೇಳ್ಬೇಕಾದ್ರೆ ಉಪನಯನ ಮಾಡ್ಬಿಟ್ಟು ಹೇಳ್ತಾ ಇದ್ರು ಗುರುಕುಲದಲ್ಲಿ. ಅವ್ನಿಗೊಂದ್ಸಲಿ ಆಗಿದ್ರು ಕೂಡ ಈಗ ಶಿಷ್ಯನ ಹತ್ರ ಬರ್ಬೇಕಾದ್ರೆ. ಈಗೆಲ್ಲ ಇದ್ದಿದ್ದು ಬ್ರಹ್ಮಚರ್ಯವನ್ನ ಇದ್ ಮಾಡ್ಬೇಕಾದ್ರೆ ಗುರು ಸೇವೆಯನ್ನ ಅವನು 1 ವರ್ಷ ಮಾಡ್ಬೇಕು. ಆಮೇಲೆ ಹೇಳೋದು ಬಂದಿದ್ದಾನೆ ಚೆಕ್ ಅಂತ ಎಲ್ಲ ಹೇಳ್ತಿರ್ಲಿಲ್ಲ. ಪರೀಕ್ಷೆ ಮಾಡಿ ಅವನ ಮೆಂಟಾಲಿಟಿ ಎಷ್ಟು, ಹೌ ಮಚ್ ಯು ಕ್ಯಾನ್ ಗ್ರಾಸ್ಪ್, ಅದನ್ನ ನೋಡಿ ಅವರವರಿಗೆ ಅದನ್ನ ತಿಳಿಸುವಂತ. ಹೀಗೆ ಬರೀ ಹೇಳೋದು ಕೇಳೋದು ಅಷ್ಟೇ ಅಲ್ಲ, ಇದರ ಅರ್ಥಗಳು ಷಡಂಗ ಸಹಿತವಾಗಿ ಶಿಕ್ಷಾ, ಕಲ್ಪ, ನಿರುಕ್ತ, ಜ್ಯೋತಿಷ್ಯ ಇವೆಲ್ಲ ಸೇರಿದ್ರೆ ಷಡಂಗ ಸಹಿತವಾಗಿ ವೇದ. ಷಡಂಗ ಸಹಿತವಾಗಿ ವೇದ. ಅದನ್ನೇ ಸಾಂಗ ಅಧ್ಯಯನ ಅಂತ ಹೇಳೋದು. ಸಾಂಗೋಪಾಂಗವಾಗಿ ನಡೆಯಿತು ಅಂದ್ರೆ ಸಾಂಗ ಉಪಾಂಗ 2 ಸೇರಿಸ್ಕೊಂಡು, ಅಂದ್ರೆ ಒಂದು ಸೂಕ್ತವನ್ನು ಹೇಳಿದ್ರೆ ಅದರ ಅರ್ಥ, ಅದ್ರ ವ್ಯಾಕರಣ, ಪದ ವಿಂಗಡಣೆ ಗೊತ್ತೈತೆ, ಅದು ಎಲ್ಲಿ ವಿನಿಯೋಗ, ಎಲ್ಲಿ ಬರುತ್ತೆ ಅದು, ಇವೆಲ್ಲ. ಅದಕ್ಕೇನೆ ನೆನ್ನೆ ಒಂಚೂರ ಇದ್ರದ್ದು ಪುರುಸೂಕ್ತದ ಅರ್ಥ ಹೇಳಿದೆ ನಾನು. ಎಲ್ಲಿ ಇದನ್ನ ಇದ್ ಮಾಡೋದು, ಈಗ ಅಭಿಷೇಕದಲ್ಲಿ, ಪ್ರಾಯಶ್ಚಿತ್ತಕ್ಕಾಗ್ಬೋದು, ಬ್ರಹ್ಮಯಜ್ಞದಲ್ಲಿ ಸೇರಿಸ್ಕೋಬಹುದು. ಇವೆಲ್ಲ ಸಮಗ್ರವಾಗಿ ತಿಳಿದು ಹೇಳುವಂತದ್ದು. ತದಸ್ಯ ಪ್ರಿಯಮಭಿಪಾತೋ ಅಶ್ಯಾಂ. ಆಯ್ತಾ? ನರೋ ಯತ್ರ ದೇವಯವ ಮದಂತಿ. ಏನ್ ಹೇಳ್ತಾ ಇದ್ವಿ? ನರೋ ಯತ್ರ ದೇವಯವೋ ಮದಂತಿ. ನರೋ ಯತ್ರ ದೇವಯವೋ ಮದಂತಿ. ಗುರುಗ್ರಮಸ್ಯ ಸೈಬಂಧು ರಿತ್ಥ ವಿಷ್ಣು ಪದೇ ಪರಮೇ ಮಧ್ವಬುತ್ಸಹ. ಪ್ರತದ್ವಿಷ್ಣುಸ್ತವತೆ ವೀರ್ಯಾಯ ಮೃಗೋ ನ ಭೀಮಃ ಕುಚರೋ ಗಿರಿಷ್ಟಾಃ. ಯಸ್ಯೋರುಷು ತ್ರಿಷು ವಿಕ್ರಮಣೇಷು ಅಧಿಕ್ಷ್ಯಂತಿ ಭುವನಾನಿ ವಿಶ್ವಾ. ಅಧಿಕ್ಷ್ಯಂತಿ ಭುವನಾನಿ ವಿಶ್ವಾ. ಅಧಿಕ್ಷ್ಯಂತಿ ಭುವನಾನಿ ವಿಶ್ವಾ. ಹರೋ ಮಾತ್ರಯ ತನುವಾವೃಧಾನ. ನ ತೇ ಮಹಿತ್ವಮನ್ವಶ್ನುವಂತಿ. ಉಭೇ ತೇ ವಿದ್ಮರಜಸಿ ಪೃಥಿವ್ಯಾ ವಿಷ್ಣೋ ದೇವತ್ವಂ.
पृथिव्या विष्णोर्देवत्वम् परमस्य वित्से परमस्य वित्से विचक्रमे पृथिवीमेष एताम् क्षेत्राय विष्णुर्मनुषे दशस्यन् क्षेत्राय विष्णु ध्रुवासो अस्य कीरयो जनासः गुरुक्षितिगं सुजनिमा चकार त्रिदेवः पृथिवीमेष एताम् विचक्रमे शतर्च सम्महित्वा विचक्रमे शतर्च सम्महित्वा शतर्च सम्महित्वा ಈಗ ಹೇಳೋ ಸಮ್ಮಹಿತ್ವಾ ಸಮ್ಮಹಿತ್ವಾ ಈಕಾರ ಬರ್ಬೋದು ಹಕಾರ ಬರ್ಬೇಕು ಸಮ್ಮಹಿತ್ವಾ ಹೇಳು ಇನ್ನೊಂದ್ಸಲಿ ರುಚ ಸಮ್ಮಹಿತ್ವಾ ರಿಪೀಟ್ ರುಚ ಸಮ್ಮಹಿತ್ವಾ ಶತರ್ಚ ಸಮ್ಮಹಿತ್ವಾ ಇನ್ನೊಂದ್ಸಲಿ ವಿಚಕ್ರಮೇ ಶತರ್ಚ ಸಮ್ಮಹಿತ್ವಾ ಬಂತಾ ಇನ್ನೊಂದು 4 ಸಲ ಹೇಳು विचक्रमे शतर्च सम्महित्वा ಬಂತಲ್ಲ विचक्रमे शतर्च सम्महित्वा ಪ್ರವಿಷ್ಣುರಸ್ತು ತವ ಸಸ್ತವೀಯಾನೆ ಪ್ರವಿಷ್ಣುರಸ್ತು ವೀರ್ಯಾನಿಲ್ಲ ವೀಯಾನ್ ವೀಯಾನ್ ಇನ್ ಫಸ್ಟ್ ಡೇ ವೀರ್ಯಾನ್ ಅಂದೆ ನೋಡು ಅದೇ ಮತ್ತೆ ಬರುತ್ತೆ ಎಲ್ಲಿ ತಪ್ಪಾಗುತ್ತೋ ಆ ಜಾಗದಲ್ಲೇ ಬರುತ್ತೆ ಯಾಕೆಂದ್ರೆ ಅದು ರೆಕಾರ್ಡ್ ಆಗಿದೆ ಸೊ ಆ ರೆಕಾರ್ಡ್ ಆಗಿದ್ರೆ ನಡೆಸ್ಬೇಕು ಇವಾಗ ನಾವು ರಿಪೇರಿ ಮಾಡೋದ್ರಲ್ಲಿ ಇದೇನೇನೆ ಅದಕ್ಕಾಗಿ ಸರಿಯಾಗಿ ಕೇಳಿಸ್ಕೋಬೇಕು ಒಂದು ಸಲಿ ತಪ್ಪು ಹೇಳಿದ್ರೆ ದಟ್ ಈಸ್ ರೆಕಾರ್ಡೆಡ್ ಆಶ್ಚರ್ಯ ಆಗುತ್ತೆ ಹೇಗೆ ಮೈಂಡ್ ಅಲ್ಲಿ ಇದೆಲ್ಲ ಅಂತ ಅಂಡ್ ಇದು ನಿನ್ ಒಂದ್ರಲ್ಲ ಎಷ್ಟು ಜನರಲ್ಲಿ ತೋರಿಸ್ದೆ ಯಾರು ಯಾವ ಜಾಗ ತಪ್ಪು ಮಾಡ್ತಾರೆ ಅದೇ ಜಾಗದಲ್ಲಿ ಮತ್ತೆ ಮತ್ತೆ ತಪ್ಪು ಮಾಡ್ತಾರೆ ತ್ರಿಹಿ ಸಪ್ತ ಅದಕ್ಕೆ ಅರ್ಥ ಹೇಳೋದು ತ್ರಿಹಿ ವಿಸರ್ಗ ಸಪ್ತ ಸಾಕೆ ವಿಸರ್ಗ ಎರಡು ಚುಕ್ಕಿದೆಯಲ್ಲ ಅದು ವಿಸರ್ಗ ಅಹ ಆ ವಿಸರ್ಗದ ಮುಂದೆ ಸಕಾರ ಬಂದಾಗ ಸಾಕೆ ಸಾವತ್ ಬರುತ್ತೆ ತ್ರಿಸಪ್ತ ಸಮಿದ ಕೃತಾ ತ್ರಿಸಪ್ತ ಅಲ್ಲ ತ್ರಿಸಪ್ತ ಒತ್ಬೇಕದು ಸಪ್ತ ಅಕ್ಕ ಅಣ್ಣ ನಾಲ್ಕು ನಾವತ್ತು ಓದ್ತಿದ್ದೀವಿ ಹಾಗೆ ಇಲ್ಲಿ ಸಾಕ್ ಸಾವತ್ತು ತ್ರಿಸಪ್ತ ಸಮಿದ ಕೃತಾ ಗೊತ್ತೈತೆ ಇದಕ್ಕೇನೆ ಅದು ಎಲ್ಲಿ ಬರುತ್ತೋ ಅದಕ್ಕಾಗಿ ಆ ಪದ ಬಿಡಿಸಿ ತೋರಿಸಿ ಏನಾಯ್ತು ಅನ್ನೋದನ್ನ ಹೇಳುವಂಥದ್ದು ಏನಾಯ್ತು ಇವಾಗ ಪ್ರವಿಷ್ಣುರಸ್ತು ತವ ಸಸ್ತವೀಯಾನ್ ತ್ವೇಷಗಹ್ಯಸ್ಯ ಸ್ಥವಿರಸ್ಯ ನಾಮ ತ್ವೇಷಂ ಹಿ ಅಸ್ಯ ಸ್ಥವಿರಸ್ಯ ನಾಮ
ತ್ವೇಷಗ್. ಯಾಕೆ ಅಂದ್ರೆ ಹಂಸ ಹಂಕಾರ ಇದೆಯಲ್ಲ, ಅದು ಮುಂದ್ಗಡೆ ಹಕಾರ ಬಂದಾಗ ಶಕಾರ ಇವುಗಳೆಲ್ಲ ಬಂದಾಗ ಆ ಗಂಕಾರ ಬರುತ್ತೆ. ಇದೊಂದು ಪ್ರೊಸೀಜರ್ ಎಲ್ಲ ವ್ಯಾಕರಣದ ಸೂತ್ರ ಪ್ರಕಾರ. ಈಗ ದಂಶ್ರ ದಗ್ಶ್ರ ಹಂಸ ಹಗಂಸ ಶುಚಿಷತ್. ನೆನ್ನೆ ಮೊನ್ನೆನೋ ಹೇಳಿದೆ ನಾನು, ಹಂಸಃ ಶುಚಿಷತ್. ಇದು ಮಂತ್ರ ಯಜುರ್ವೇದದಲ್ಲಿ ಬಂದಾಗ ಅಗಂಸ ಶುಚಿಷತ್. ಇದೇ ಮಂತ್ರ ಋಗ್ವೇದದಲ್ಲಿ ಬಂದಾಗ ಹಂಸ ಶುಚಿಷತ್. ಅವ್ರ ಗುಂಕಾರ ಹೇಳಲ್ಲ, ಯಜುರ್ವೇದಕ್ಕೆ ಇದು ವಿಶೇಷ. ಹಾಗೆ ದಂಶ್ರ ದಗ್ಶ್ರ ವಜ್ರ ನಕಾಯ ವಿದ್ಮಹೇ ತೀಕ್ಷ್ಣ ದಗ್ಶ್ರಾಯ ಧೀಮಹಿ. ಅದೇ ಋಗ್ವೇದಿಗಳಾದ್ರೆ ವಜ್ರ ನಕಾಯ ವಿದ್ಮಹೇ, ಸ್ವರದ ವ್ಯತ್ಯಾಸ ಇಲ್ಲ, ತೀಕ್ಷ್ಣ ದಂಶಾಯ ಧೀಮಹಿ ಹೇಳ್ತಾರ ಅವರು. ಇದೇ ವ್ಯತ್ಯಾಸಗಳು. ದೇಶಗ್ರಹ್ಯಸ್ಯ ಸ್ಥವಿರಸ್ಯ ನಾಮ ಅತೋ ದೇವ ಅವಂತು ನೋ ಯತೋ ವಿಷ್ಣುರ್ವಿಚಕ್ರಮೇ. ಪೃಥಿವ್ಯಾ ಸಪ್ತಧಾಮಭಿಃ ಇಲ್ಲೂ ಅಷ್ಟೇ, ಪೃಥಿವ್ಯಾ ಸಪ್ತಧಾಮಭಿಃ. ಸಾಕ್ ಸಾವತ್ ಬಂತು, ಅದಕ್ಕೆ ಅದು ಒತ್ತಿದ್ದು ಸಪ್ತಧಾಮಭಿಃ. ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾ ನಿಧತೆ ಪದಂ. ಸಮೂಢಮಸ್ಯ ಭಾಗಂ ಸುರೇ. ಈ ಎರಡು ಪದಗಳಿದೆಯಲ್ಲ, ಎರಡು ಸೆಂಟೆನ್ಸ್, ಇದಂ ವಿಷ್ಣು ವಿಚಕ್ರಮೇ ತ್ರೇಧಾ ನಿಧತೆ ಪದಂ ಅನ್ನೋ ಒಂದು, ಸಮೂಢಮಸ್ಯ ಭಾಗಂ ಸುರೇ. ಈ ಎರಡು ಈ ವೇದ ಹೇಳ್ತಾ ಇದ್ಯಾ, ಮಧ್ಯದಲ್ಲಿ ಯಾರೋ ಮಾತಾಡ್ಸಿದ್ರು, ವೇದವನ್ನು ಹೇಳ್ಬೇಕು, ಮಧ್ಯದಲ್ಲಿ ಬ್ರೇಕ್ ಆಗ್ಬಾರ್ದು. ಈಗ ವೇದ ನಾ ಹೇಳ್ತಾ ಇದ್ ನೀನ್ ಹೇಳ್ತಾ ಇದೀಯಾ, ರಿಪೀಟ್. ಈ ಮಧ್ಯದಲ್ಲಿ ಯಾರು ಹೋಗ್ಬಾರ್ದು. ವೇದ ಕೂತ್ಕೊಂಡಾಗ ಕಲಿಬೇಕಾದ್ರೆ ಇನ್ ಬಿಟ್ವೀನ್ ಯಾರು ಬರಬಾರ್ದು. ಬ್ರಹ್ಮಯಜ್ಞದಲ್ಲಂತೂ ನೋ ದೇರ್ ಶುಡ್ ನಾಟ್ ಬಿ ಎನಿ ಬ್ರೇಕ್. ಒಂದು ವೇಳೆ ವಿಧಿ ಇಲ್ಲ ಆಯ್ತು ಅಂತಂದ್ರೆ ಸೇರಿಸಿ ಕೊಡುವಂತ ರುಕ್ಕಿದು. ಇದಂ ವಿಷ್ಣು ವಿಚಕ್ರಮೇ ತ್ರೇಧಾ ನಿಧತೆ ಪದಂ ಸಮೂಢಮಸ್ಯ ಭಾಗಂ ಸುರೇ ಅಂತ ಹೇಳ್ಬಿಟ್ಟು ಏನ್ ಹೇಳ್ತಾ ಇದ್ವು ಅಲ್ಲಿಂದ ಕಂಟಿನ್ಯೂ ಮಾಡೋಂತ. ಅದ್ರ ವಿನಿಯೋಗ ಅಲ್ಲಿ ವಿಷ್ಣುವನ್ನ ಕೊಂಡಾಡುವಂತದ್ದೇನೆ. ಮಂಗಳಾಶಾಸನಕ್ಕಾಗತ್ತೆ, ಆಶೀರ್ವಚನಕ್ಕಾಗತ್ತೆ. ತದ್ವಿಷ್ಣು ಪರಮಂ ಪದಗಂ ಸದಾ ಪಶ್ಯಂತಿ ಸೂರ್ಯ. ತತ್ ವಿಷ್ಣು ಪರಮಂ ಪದಂ, ಯಾವ್ದು ವೈಕುಂಠ. ಸದಾ ಪಶ್ಯಂತಿ ಸೂರ್ಯ. ಸೂರ್ಯ ಅಂದ್ರೆ ನಿತ್ಯ ಸೂರ್ಯಗಳು ಸದಾ ಅವನನ್ನು ನೋಡ್ತಾರೆ. ನಾವು ಇಲ್ಲಿ ನೇರವಾಗಿ ನೋಡುವ ಹಾಗೆ ಭಗವಂತನ ನೋಡ್ತಾ ಇದ್ದಾರೆ ಅವನು. ದಿವಿ ವಚಕ್ಷುರಾತಂ ತದ್ವಿಪ್ರಾಸೋ ವಿಪನ್ಯವೋ ಜಾಗೃವಾಗಂ ಸಮಿಂಧತೆ ವಿಷ್ಣೋರ್ಯತ್ ಪರಮಂ ಪದಂ. ಮಂಗಳಾರತಿಗೂ ಅದಕ್ಕೆ ಇದನ್ನೇ ಉಪಯೋಗಿಸುವಂತದ್ದು. ಆಶೀರ್ವಚನಕ್ಕೂ ಆಗ್ಬೋದು. ಪರ್ಯ ಆಪ್ತ್ಯ ಮುಂದಿನ ಮಂತ್ರ ಇದೆಯಲ್ಲ, ಅದು ಅಷ್ಟೇ. ಇದು ಮಂಗಳಾರತಿಗಾಗತ್ತೆ, ಆಶೀರ್ವಚನಕ್ಕಾಗತ್ತೆ. ಪರ್ಯ ಆಪ್ತ್ಯ ಅನಂತರಾಯ ಸರ್ವಸ್ತೋಮೋತಿ ರಾತ್ರ ಉತ್ತಮ ಮಹರ್ಭವತಿ ಸರ್ವಸ್ಯಾಪ್ತ್ಯೈ. ಸರ್ವಸ್ಯ ಆಪ್ತ್ಯೈ, ಎಲ್ಲವನ್ನ ಅವನು ಪಡೀತಾನೆ ಅಂತ. ಸರ್ವಸ್ಯ ಜಿತ್ಯೈ, ಎಲ್ಲರನ್ನ ಜಯಿಸ್ತಾನೆ. ಸರ್ವಮೇವ ತೇನ ಆಪ್ನೋತಿ, ಎಲ್ಲವನ್ನು ಅವನು ಖಂಡಿತ ಅವನು ಪಡೀತಾನೆ. ಸರ್ವಂ ಜಯತಿ, ಹೇಳಿದ್ದೆ ಮತ್ತೆ ಹೇಳ್ತಾ ಇದೆ. ಸೊ ಅದು ಪದ ಬಿಡಿಸಿದ್ರೆ ಸರ್ವಸ್ಯಾಪ್ತ್ಯೈ, ಸ್ವರಿತನಲ್ಲಿರೋದು ಅನುದಾತಕ್ಕೆ ಬಂದ್ಬಿಡುತ್ತೆ. ಸರ್ವಸ್ಯಾಪ್ತ್ಯೈ ಸರ್ವಸ್ಯ ಜಿತ್ಯೈ ಸರ್ವಮೇವ ತೇನ ಆಪ್ನೋತಿ ಸರ್ವಂ ಜಯತಿ. ಗೊತ್ತೈತೆ, ಪದ ಬಿಡಿಸಿದಾಗ ಸ್ವರ ವ್ಯತ್ಯಾಸ ಇವೆಲ್ಲ ಬರುವಂತದ್ದು. ಸೊ ಅದಕ್ಕೆ ಮೊದಲು ಫಸ್ಟ್ 1 or 2 days 3 days ನಲ್ಲಿ ಪದ ಬಿಡಿಸಿ ಹೇಳೋದು, ಆ ಪದಗಳು ನಿಮಗೆ ಸ್ವಲ್ಪ ಫೆಮಿಲಿಯರ್ ಆಗ್ಲಿ ಅಂತ. ಆಮೇಲೆ ಇವರ ಕಾನ್ಸಂಟ್ರೇಷನ್ ಶುಡ್ ಬಿ ಟುವರ್ಡ್ಸ್ ದಿ ಸ್ವರಗಳು. ಸೇರಿಸ್ದೆ ಹೇಳಿದಾಗ ಅದು. ಈಗ ಉರುಗಾಯೋ ಉರುಗಾಯ, ಗಾಯೋ ಯಾಕೆ ಸೆಂಟೆನ್ಸ್ ಮುಂದಕ್ಕೆ ಹೋಗ್ಬೇಕಾದ್ರೆ ವಿಷ್ಣುವರಾಟಮಸಿ ಬರ್ಬೇಕಾದ್ರೆ ಇವೆಲ್ಲ ಸಂಸ್ಕೃತದ ವ್ಯಾಕರಣ ಕೂಡ ಬಹಳ ಮುಖ್ಯ.
ಸಂಸ್ಕೃತ ವ್ಯಾಕರಣ ಗೊತ್ತಿದ್ರೆ ಯಾವ ಸಂಧಿ ಹೆಂಗಾಗುತ್ತೆ ರೂಪ ಅಂತ. ಅದರಲ್ಲೂ ಇಫ್ ಯು ಆರ್ ಗೋಯಿಂಗ್ ಫಾರ್ ಪದಪಾಠ ಕ್ರಮಪಾಠ ಆಫ್ಟರ್ ಕಂಪ್ಲೀಟಿಂಗ್ ಎಂಟೈರ್ ಯಜುರ್ವೇದ, ಸಂಸ್ಕೃತ ವ್ಯಾಕರಣನೇ ಒಂದು ಕ್ಲಾಸು ಎಲ್ಲ ನಮಗೆ ಮಾಡಿದ್ರು ಅವರು. ಎಷ್ಟು ಸಂಧಿಗಳಿದೆ ಸಂಸ್ಕೃತದಲ್ಲಿ, ಆ ಸಂಧಿಗಳೇನು ಯಾವ್ಯಾವ್ದು ಹೆಂಗಾಯ್ತು. ಯಾಕೆಂದ್ರೆ ನೀವು ಪದ ಬಿಡಿಸಿದ್ರೆ ಹೆಂಗೆ, ಈಗ ಮಧುಸೂ ದನ ಬಾರೋ ಅಂತ ಬಿಡಿಸ್ಬಾರ್ದು, ಮಧುಸೂದನ ಬಾರೋ ಅಂತ ಆಗ್ಬೇಕು. ಓಡಿ ಬಾರಯ್ಯ ವೈ ಕುಂಟಪತಿ ನಿನ್ನ. ಏನಿದು ಅಲ್ಲಿ ಅವ್ರ ಸಂಗೀತ ರಾಗದಲ್ಲಿ ಅಲ್ಲಿ ನಿಲ್ಸ್ಬೇಕು ಅಂದ್ರೆ ಓಡಿ ಬಾರಯ್ಯ ವೈಕುಂಠಪತಿ ಅಲ್ಲಿ ಹೇಳ್ಬಿಟ್ಟು ಆಮೇಲೆ ವೈ ನಿಲ್ಲಿಸ್ಬಿಟ್ಟು ಕುಂಟಪತಿ ಅಂದ್ರೆ ಹಾಗೆ ಮಧುಸು ದನ ಬಾರೋ ಪದ ಬಿಡಿಸೋದಲ್ಲ ಹೀಗೆ. ಅದಕ್ಕೆ ಪದಗಳ ಇದಿರ್ಬೇಕು. ಇಲ್ಲಿ ಹೇಳ್ಬೇಕಾದ್ರು ಅಷ್ಟೇ ಉಚ್ಚಾರಣೆನಲ್ಲಿ. ಏನಾಯ್ತು ಇವಾಗ? ತ್ರೀಣಿ ಪದ ವಿಚಕ್ರಮೆ, ತ್ರೀಣಿ ಪದ ವಿಚಕ್ರಮೆ ವಿಷ್ಣುರ್ಗೋಪ ಅದ ಆಭ್ಯ. ವಾಮನನಾಗಿ ಬಂದ ಬಲಿ ಹತ್ರ ಅಲ್ಲಿ ಇದನ್ನ ಹೇಳ್ತಾ ಇದೆ, ವಾಮನ ಅವತಾರದ್ದನ್ನ ಹೇಳ್ತಾ ಇರೋದು. ತ್ರೀಣಿ ಪದ ವಿಚಕ್ರಮೆ ವಿಷ್ಣು, ವಿಷ್ಣು ಬಂದ ವಾಮನನಾಗಿ, ಕೇಳಿದ್ದು 3 ಹೆಜ್ಜೆ ತನ್ನ ಕಾಲಿನಲ್ಲಿ ಹೆಜ್ಜೆನಲ್ಲಿ ಅಂತ. 6 ಬದುಕಿದರೋ ಹರಿ ನಿನ್ನ ನಂಬಿ, ತೋರು ಈ ಜಗದೊಳಗೆ ಒಬ್ಬರನ್ನು ನಾ ಕಾಣೆ, ಕಲಹ ಬಾರದ ಮುನ್ನ ಕಂಸನೊಬ್ಬನ ಕೊಂದೆ, ಸುಲಭದಲ್ಲಿ ಕೌರವರ ಮನೆಯ ಮುರಿದೆ, ನೆಲವ ಬೇಡುತ್ತ ಹೋಗಿ ಬಲಿಯ ತನುವನ್ನು ತುಳಿದೆ. ನಿಂದಾಸ್ತುತಿಗಳಿದು. ಮಾಡಿದ್ ಸರಿನಾ ಇವನು ಅಂತ ಅವನ್ ಕೇಳಿದ್ದು. ನನ್ನ ಕಾಲ್ನಲ್ಲಿ 3 ಹೆಜ್ಜೆ ಅಂತ. ಅವನ್ ನೀರ್ ಬಿಟ್ಟಿದ ತಕ್ಷಣ ಕಾಲ್ ಬೆಳೆಸ್ಬಿಟ್ರೆ 7 ಲೋಕಕ್ಕೆ. 2 ಹೆಜ್ಜೆನಲ್ಲಿ ಎಂಟೈರ್ ಇದು ಪೂರ ಆಗೋಯ್ತು, ಏನು ಬಿಟ್ಟೇ ಇಲ್ಲ ಅಲ್ಲಿ. 3ನೇ ಹೆಜ್ಜೆ ಇನ್ನೂ ಒಂದು ಬ್ಯಾಲೆನ್ಸ್ ಇದೆ ಅವ್ನು ಕೊಡೋಕೆ, ಅದನ್ನ ಅವನ ತಲೆ ಮೇಲೆ ಇಡು ಅಂತ ಅವನ್ ತಲೆ ಮೇಲೆ ಇಟ್ಟು ಅವನ ಅಹಂಕಾರ ಮಾತ್ರ ತೆಗೆದು ಬಲಿಯ ಮನೆಯಲ್ಲಿ ಬಾಗಿಲು ಕಾಯೋಕ್ ನಿಂತ. ಅದಕ್ಕೆ ಇವನು ಉತ್ತಮ. ಓಂಗಿವಲಾಳಂದ ಉತ್ತಮ ಅಂತೆ ಪಾಡಿ ಉತ್ತರ ಉತ್ತಮ ಅಂತ ಇವೆಲ್ಲ ತಿರುಪತಿ ಉಪನ್ಯಾಸದಲ್ಲಿ ಹೇಳ್ಬೇಕಾದ್ರೆ ಚಾಂದೋಗ್ಯ ಒಬ್ರು ಹೇಳ್ಬೇಕು. ತಸ್ಯ ಉತ್ತೀತಿ ನಾಮ, ಊರ್ಧ್ವ ಪುಂಡ್ರ ಇದಕ್ಕೆ ಹೆಸರು, ನಾಮ ಅಲ್ಲ. ಊರ್ಧ್ವ ಪುಂಡ್ರನೇನು? ಊರ್ಧ್ವಲೋಕ ವೈಕುಂಠ, ಅದರಲ್ಲಿ ಗಮನ ಇರುವರು ನಾವು, ಅದಕ್ಕೆ ಊರ್ಧ್ವ ಪುಂಡ್ರ. ಬರೀ ಹಣೆನಲ್ಲಿ ವೇದ ಹೇಳ್ಬಾರ್ದು, ಕುಂಕುಮನಾರು ಒಂಚೂರು ಇರ್ಬೇಕು, ಇವೆಲ್ಲ ಡಿಸಿಪ್ಲಿನ್. ಊರ್ಧ್ವ ಪುಂಡ್ರ ಇರಬೇಕು ಇವೆಲ್ಲ. ಏನಾಯ್ತು ಇಲ್ಲಿ? ತ್ರೀಣಿ ಪದ ವಿಚಕ್ರಮೆ ವಿಷ್ಣುರ್ಗೋಪಾದಾಭ್ಯ ತಥೋ ಧರ್ಮಾಣಿ ಧಾರಯನ್ನೇ ವಿಷ್ಣು ಕರ್ಮಾಣಿ ಪಶ್ಯತ ಯತೋ ವ್ರತಾನಿ ಪಸ್ಪಶೇ. ಪಸ್ಪಶೇ ಇಂದ್ರಸ್ಯ ಯುಜ್ಯ ಸಖಾ ತದ್ವಿಷ್ಣೋ ಪರಮಂ ಪದಗಂ ಸದಾ ಪಶ್ಯಂತಿ ಸೂರಯಃ. ತುಂಬಾ ಜೋಕ್ ಹೇಳ ಸಮಯ ಹೋಗುತ್ತೆ ಆದ್ರೆ ಹೇಳ್ತೀನಿ ಕೇಳು. ಒಂದ್ ಹಳ್ಳಿನಲ್ಲಿ 2 ಪಾರ್ಟಿನವರಿದ್ರು. ಈ ಕಾಂಗ್ರೆಸ್ ಪಾರ್ಟಿ ಬಿಜೆಪಿನವನು. ಬಿಜೆಪಿನವನು ಸೂರಪ್ಪ ಅನ್ನೋನ ಹೆಸರು, ಸೂರಯ್ಯ ಅವನು. ಆ ಪಾರ್ಟಿನಲ್ಲಿ ಚಂದ್ರ ಇದ್ದ, ಚಂದ್ರಯ್ಯ, ಇವನು ಸೂರಯ್ಯ. ಇವರು ದೇವಸ್ಥಾನದಲ್ಲಿ ಪೂಜೆ ಮಾಡ್ಬೇಕಾದ್ರೆ ಅವನು ಬಂದ, ಬಿಜೆಪಿನವನು. ಅವನು ಬಂದಾಗ ವಿಷ್ಣು ಪರಮಂ ಪದಗಂ ಸದಾ ಪಶ್ಯಂತಿ ಸೂರಯ್ಯ ಅಂದ್ರು. ಇವನೇನು ಅನ್ಕೊಂಡ, ಪರವಾಗಿಲ್ವೇ ಮಂಗಳಾರತಿ ಮಾಡ್ಬೇಕನ್ನ ನನ್ನ ಹೆಸರು ಹೇಳದ ಅಂತ. ಅವನು ಇದ್ದ ಅಲ್ಲಿ. ಆಮೇಲೆ ಎಲೆಕ್ಷನ್ ಆಗೋಯ್ತು, ಅವನ್ ಬಿದ್ದ, ಇವನ್ ಬಂದ. ಇವಾಗ ಚಂದ್ರಯ್ಯ ಬಂದ, ಇವನು ತದ್ವಿಷ್ಣು ಪರಮಂ ಪದಗಂ ಸದಾ ಪಶ್ಯಂತಿ ಸೂರಯ್ಯ ಅಂತ. ನಿಲ್ಸ್ರಿ ಪೂಜಾರ್ರೆ, ಚಂದ್ರಯ್ಯ ಹೇಳಿ, ಸೂರಯ್ಯ ಹೇಳ್ಬೇಡಿ ಅಂತೆ. ಸೂರಯ್ಯ ಅಂದ್ರೆ ಇಲ್ಲಿ ನಿತ್ಯ ಸೂರಿಗಳು. ಜೀವಾತ್ಮರಲ್ಲಿ ಬದ್ಧ, ಮುಕ್ತ, ನಿತ್ಯ ಅಂತ 3 ಜನ.
ನಿತ್ಯ ಅಂದ್ರೆ ನಿತ್ಯ ಸೂರಿಗಳು ಅಂತ ಕರೀತಾರೆ ಅವ್ರು. ಅವ್ರು ಸದಾ ಅವ್ರು ವಾಪಸ್ ಇಲ್ಲಿ ಬರೋದೇ ಇಲ್ಲ. ಸೊ ಭಗವಂತನ ಆಜ್ಞೆ ಮೇಲೆ ಇವಾಗ ಆಳ್ವಾರಗಳು ಇವರೆಲ್ಲ ಆಗಿ ಬಂದವರು, ಅವನ ಆಯುಧಗಳಿಂದಾನೇ ಬಂದವರು ಭಕ್ತಿಯನ್ನು ಪ್ರಚುರ ಮಾಡೋದಕ್ಕಾಗಿ. ಇಲ್ದಿದ್ರೆ ಸಾಮಾನ್ಯವಾಗಿ ಮೋಕ್ಷಕ್ಕೆ ಹೋದವರು ವಾಪಸ್ ಬರೋಲ್ಲ. ನಚ ಪುನರಾವರ್ತತೆ ನಚ ಪುನರಾವರ್ತತೆ ಇತಿ, ದೇ ವಿಲ್ ನೆವರ್ ರಿಟರ್ನ್ ಟು ದಿಸ್ ವರ್ಲ್ಡ್. ಉಪನಿಷತ್ತುಗಳು ಹೇಳುತ್ತೆ. ಬ್ರಹ್ಮಸೂತ್ರದಲ್ಲಿ ಕಡೆ ಲೈನ್ ಇದು, 2 ಸಲ ಸ್ಟ್ರೆಸ್ ಮಾಡಿ ಹೇಳೋದು, ದೇ ವಿಲ್ ನೆವರ್ ರಿಟರ್ನ್ ಟು ದಿಸ್ ವರ್ಲ್ಡ್. ಕರ್ಮದ ಈ ಲೋಕಕ್ಕೆ ಬರೋದೇ ಇಲ್ಲ. ಅವ್ರು ಹೋದವರು ಅಲ್ಲೇನೆ ಪರ್ಮನೆಂಟ್ ಆಗಿರ್ತಾರೆ. ಭಗವಂತನ ಜೊತೆಗಾಯ್ತು, ಅದು ಸಾಮೀಪ್ಯ. ಭಗವಂತನದೇ ಲೋಕ ಸಾಲೋಕ್ಯ, ಭಗವಂತನದೇ ರೂಪ. ಎಲ್ರು ಕೂಡ ಚತುರ್ಭುಜಧಾರಿಗಳು. ಊರ್ಧ್ವಪಂಡ ಇದು ಎಲ್ಲ ಹಿರಣ್ಮಯ ವಪು ಪೀತಾಂಬರಧಾರಿ ಕಿರೀಟ ಶಂಖಚಕ್ರ ಎಲ್ಲ ಉಂಟು ನಿತ್ಯ ಸೂರಿಗಳಿಗೆ. ಒಬ್ಬನ್ ನೋಡಿದ್ರೆ ಇನ್ನೊಬ್ಬನಿಗೆ ಇವನಿಗೂ ಭಗವಂತನಿಗೂ ವ್ಯತ್ಯಾಸನೇ ಕಾಣಲ್ಲ, ಐಡೆಂಟಿಕಲ್ ತರ. ಆದ್ರೆ ಇವನೇ ಭಗವಂತನ ಆಗೋಲ್ಲ. ಭಗವಂತನಿಗೆ ಏನ್ ಆನಂದ ಇದೆಯೋ ಆ ಆನಂದ ಇವನಿಗೆ ಉಂಟಾಗತ್ತೆ. ಸಾಯುಜ್ಯ, ಇದು ನಾವ್ ಹೇಳುದು ಸಮಾನವಾದಂತ ಸಯುಕ್. ಭಗವಂತನಿಗೆ ಎಷ್ಟು ಆನಂದ ಇದೆಯೋ ಅಷ್ಟೇ ಆನಂದ ಈ ಮೋಕ್ಷಕ್ಕೆ ಹೋದಂತಹ ನಿತ್ಯ ಸೂರಿಗಳಿಗಿದೆ. ಇಲ್ಲಿ ನಾವಿರೋರೆಲ್ಲ ಕರ್ಮದಿಂದ ಬಂಧಿತರಾದವರು, ಬದ್ಧರು. ಇದಕ್ಕೆ ನೀವು ಪ್ರಯತ್ನ ಪಟ್ಟು ಭಗವಂತನಲ್ಲಿ ಶರಣಾಗಿ ಆಚಾರ್ಯ ಮುಖೇನ ಪ್ರಪತ್ತಿಯನ್ನ ಮಾಡಿಕೊಂಡ್ರೆ ಅಲ್ಲಿ ಹೋಗ್ತೀರಿ. ಅವಾಗ ಏನು ಅಂದ್ರೆ ಮತ್ತೆ ಇಲ್ಲಿಗೆ ಬರೋದಿಲ್ಲ, ಈ ಲೋಕಕ್ಕೆ ಬರೋಲ್ಲ. ದಿ 14 ವರ್ಲ್ಡ್ಸ್ ಇದು ಯಾವ್ದಕ್ಕೂ ಬರೋಲ್ಲ, ವೈಕುಂಠದಲ್ಲೇ ಸದಾ ಇರೋದು. ಅದಕ್ಕಾಗಿ ಅವರನ್ನ ಕೊಂಡಾಡುವಂತದ್ದು ಇದು. ಸದಾ ಪಶ್ಯಂತಿ ಸೂರಯ ದಿವಿ ವಚಕ್ಷುರಾದತಂ. ಆಯ್ತಾ? ದಿವಿ ವಚಕ್ಷುರಾದತಂ ತದ್ವಿಪ್ರಾಸೋ ವಿಪನ್ಯವೋ ಜಾಗೃವಾಗಂ ಸಸ್ಸಮಿಂಧತೆ. ಸಸ್ಸಮಿಂಧತೆ ವಿಷ್ಣೋರ್ಯತ್ ಪರಮಂ ಪದಂ. ಪರ್ಯಾಪ್ಯ ಅನಂತರಾಯಾಯ ಸರ್ವಸ್ತೋಮೋತಿ ರಾತ್ರಃ. ಪರ್ಯಾಪ್ಯ ಅನಂತರಾಯಾಯ. ಮತ್ತೆ ನಿನ್ ಕಾನ್ಸಂಟ್ರೇಷನ್ ಬುಕ್ಗಳಿಗಿದೆ, ನಾನು ಹೇಳೋದನ್ನ ಕೇಳಿಸ್ಕೊಳ್ಳಲ್ಲ. ಸರಿಯಾಗಿ ಕೇಳಿಸ್ಕೊಂಡ್ರೆ ಅಲ್ಲಿ ತಪ್ಪಾಗಲ್ಲ, ಅದು ಸುಮ್ಮನೆ ಇರ್ಲಿ ಕೈನಲ್ಲಿ. ಪರ್ಯಾಪ್ಯ ಅನಂತರಾಯಾಯ. ಆಪ್ಯ ಇಲ್ಲ, ಆಪ್ತ್ಯ. ಪಾಕ್ ತಾವತ್ತು ಯಾವತ್ತು. ಪರ್ಯಾಪ್ತ್ಯ. ಆಪ್ಯ ಇಲ್ಲ, ಆಪ್ತ್ಯ. ಆಪ್ತ್ಯ ಆಪ್ತ್ಯ. ಹಾ, ತಾವತ್ ಕೇಳಿಸ್ಬೇಕು. ಪರ್ಯಾಪ್ತ್ಯ ಅನಂತರಾಯಾಯ ಸರ್ವಸ್ತೋಮೋದಿರಾತ್ರಃ. ಉತ್ತಮಮಹರ್ಭವತಿ. ಸರ್ವಸ್ಯಾಪ್ತ್ಯೈ ಸರ್ವಸ್ಯ ಜಿತ್ಯೈ. ಸರ್ವಮೇವ ತೇನ ಆಪ್ನೋತಿ ಸರ್ವಂ ಜಯತಿ. ತೇನ ಆಪ್ನೋತಿ. ಸರ್ವಮೇವ ತೇನಾಪ್ನೋತಿ ಸರ್ವಂ ಜಯತಿ. ಇನ್ನೊಂದ್ಸಲಿ. ಸರ್ವಂ ಜಿತ್ಯೈ. ಜಿತ್ಯೈ ನೀನ್ ಅಲ್ಲಿಂದ ಶುರು ಮಾಡಿದ್ರೆ. ಆಪ್ನೋತಿ ಸರ್ವಂ ಜಯತಿ. ಹರಿ ಓಂ ನಮೋ ಬ್ರಹ್ಮಣೇ ಧಾರಣಂ ಮೇ ಅಸ್ತ್ವ ನಿರಾಕರಣಂ ಧಾರಯಿತ ಭೂಯಾಸಂ ಕರ್ಣಯೋ ಶ್ರುತಂ ಮಾಚ್ಯೋಢ್ವಂ ಮಮಾಮುಷ್ಯವೋ. ಹರಿ ಓಂ. ಶ್ರೀ ಕೃಷ್ಣಾರ್ಪಣಮಸ್ತು. ನಾಳೆ ದಿವಸ ಅಷ್ಟಮಿ, ಸೊ ನಾಳೆ ದಿವಸ ಪ್ರಾಕ್ಟೀಸ್ ಮಾಡಂಗಿಲ್ಲ.
ಗೊತ್ತೈತೆ, ನಾಳೆ ಫುಲ್ ಡೇ. ನಾಡಿದ್ದು ಮತ್ತೆ ಆಗ್ಬೋದು. ಅಷ್ಟಮಿನಲ್ಲಿ ವೇದ ಹೇಳಬಾರ್ದು. ಹಾಗೇನೆ ದ್ವಾದಶಿ ಅಥವಾ ತ್ರಯೋದಶಿ ಬಂದಾಗ ಪ್ರದೋಷ ಅಂತ ಬರುತ್ತೆ ಪಂಚಾಂಗ. ಅದು ಯಾವತ್ತಿದೆಯೋ ಪ್ರದೋಷ, ಅಲ್ಲಿಂದ 4 days ಅಥವಾ 3 days ಇರೋದು, ಡಿಪೆಂಡಿಂಗ್ ಆನ್ ಇದು ದ್ವಾದಶಿಗೆ ಬಂದಿದ್ಯಾ ತ್ರಯೋದಶಿಗೆ ಬಂದಿದ್ಯಾ. ಹಾಗಾಗಿ ಸಾಮಾನ್ಯವಾಗಿ 5 ದಿವಸ ಒಂದು ಪಕ್ಷದಲ್ಲಿ, ಶುಕ್ಲ ಪಕ್ಷ, ಕೃಷ್ಣ ಪಕ್ಷ. ಇದು ಕೃಷ್ಣ ಪಕ್ಷ. ಕೃಷ್ಣ ಪಕ್ಷದಲ್ಲಿ ಇವತ್ತು ಸಪ್ತಮಿ ಪಂಚಾಂಗದಲ್ಲಿ. ಸೊ ನಾಳೆ ದಿವಸ ಅಷ್ಟಮಿ. ಅಷ್ಟಮಿನಲ್ಲಿ ಹೇಳೋದು. ನಾಡಿದ್ದು